ಮೋಸದಿಂದ ಹೈದರ್ ಅಲಿ ಅವರು ಮದಕರಿ ನಾಯಕನನ್ನು ಬಂಧಿಸುವ ಸಂದರ್ಭದಲ್ಲಿ ತನ್ನ ತಾಯ್ನಾಡಿನ ರಕ್ಷಣೆಗೋಸ್ಕರವಾಗಿ ಬಂದಂತ ಒಂದು 2 ಮಾತನ್ನು ಬೇರೆ ಯಾವುದೇ ತರಹದ ಅನ್ಯತವನ್ನು ಬಯಸೋದಿಲ್ಲ. ದೂರ ಓಡಿ ಹೋಗುತ್ತಿದ್ದೆಯ, ಆದರೆ ಇಂದು ಅದೇ ನರಕೇಸಲ್ಲಿ ಮೋಸದ ವಂಚನೆಯ ಬರಲಿ ಕೆಲವಿದೆಯ ಬಂದಲ್ಲ ಕಾಯಿಲೆ ಉಳಿಸಿಕೊಂಡ ಬಂಧುದಲ್ಲಿ ರಾಜುವೆ ಮೊದಲಿಗೆ ಬಂದನು. ನಾನು ಮಾಡ್ತೀನಿ ದುರ್ಗದಲ್ಲಿರುವ ಒಬ್ಬ ಸ್ತ್ರೀಯು ದುರ್ಗಿ ಅವತಾರವನ್ನು ತಾಳಿ ನಾನು ಅದೆಷ್ಟು ಬಂದು ಮೊತ್ತಗಳಿಂದ ಹಿಡಿಯುವಲ್ಲಿ ಈ ನನ್ನ ಬಾಳೆಗೆ ಕಲ್ಲಿನ ಹಣ್ಣಿನ ಕಟ್ಟಿರ ಕಂದ ಕಲ್ಲಿನ ಕಟ್ಟಿರ ಗೋಟನ ಅವಳು ರಾತ್ರಿ ಸ್ವತಃ ಪ್ರಯತ್ನ ಪಟ್ಟರೆ ಒಂದು ಕಲ್ಲನ್ನು ಮಾಡಿಸಿದವರಿ ನನ್ನ ಬೆಂಬಲಿತರೇ ಆಸೆ ಈ ನನ್ನ ಹೃದಯವನ್ನು ಕಡಿದು ನಾನು ದುಡುಕಿ ಮಾತಾಡಿಯನ್ನು ಮಾತನಾಡು. ಆದರೆ ನನ್ನ ಮೈಯೆಲ್ಲ ಇದ್ದರೂ ಇಂದು ರಕ್ತವನ್ನು ತಂದು ಕೋಟೆಗೆ ರಕ್ತದ ಅಭಿಷೇಕ ಮಾಡಿಸಿದಾಗಲೇ ಶಾಂತಿ, ಆಗಲೇ ಸುದ್ದಿ. ಜೈ ಏಕನಾಥೇಶ್ವರಿ ಜೈ. ಒಂದು ಸಪನೆಯನ್ನು ಕೊಡಿ. ನಿಜವಾಗ್ಲೂ ಕೂಡ ಗಂಡಸಂದು ಚಿತ್ರದುರ್ಗ ಅಂದ್ರೆ ಆ ಪದ ಕೇಳಿದ್ರೆ ಸಾಕು ಮೈಯೆಲ್ಲ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಆ ಜಿಲ್ಲೆಗೆ, ಆ ಮಣ್ಣಿಗೆ ಅಂತಹ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಆ ದುರ್ಗದ ಇತಿಹಾಸವನ್ನು ಆ ಹೇಳ್ದಂತಹ ಮಕ್ಕಳ ನಾಯಕರ ಕುರಿತಂತಹ ಡೈಲಾಗ್ ಅನ್ನ ಅತ್ಯದ್ಭುತವಾಗಿ ಪ್ರೆಸೆಂಟ್ ಮಾಡಿದಂತಹ ನಮ್ಮ ರೇವಣ್ಣ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ